ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ದಾಂಪತ್ಯ ಸಂತೋಷವಾಗಿರಲು 10 ಕಾರಣಗಳು. ದಾಂಪತ್ಯದಲ್ಲಿ ಸಂತೋಷವಾಗಿ ಇರಬೇಕಾದರೆ ಖಂಡಿತವಾಗಿಯೂ ದಾಂಪತ್ಯ ಇವುಗಳನ್ನು ಪಾಲಿಸಲೇಬೇಕು. ಯಾವುದೇ ಸಂಬಂಧ ಆದರೂ ಅಲ್ಲಿ ಸಂತೋಷವಿಲ್ಲದೆ ಇದ್ದರೆ ಅದು ಹೆಚ್ಚು ಕಾಲ ಬಾಳದು ಹಾಗೂ ಅದರಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾನಸಿಕವಾಗಿಯೂ ಸಮಸ್ಯೆಗಳನ್ನು ಕಾಡಬಹುದು. ಹೀಗಾಗಿ ಸಂಬಂಧ, ಅದರಲ್ಲೂ ದಾಂಪತ್ಯಗಳ ನಡುವಿನ ಸಂಬಂಧವು ಆರೋಗ್ಯಕರಿ ಹಾಗೂ ಸಂತೋಷದಿಂದ ಕೂಡಿರುವುದು ಅತಿ ಅಗತ್ಯ. ಇಲ್ಲವಾದಲ್ಲಿ ಇದು ನಾನಾ ರೀತಿಯ ಸಮಸ್ಯೆಗಳನ್ನು ಕಾರಣವಾಗಬಹುದು. ಸಂಬಂಧದಲ್ಲಿ ನಾನಾ ವಿಧದಿಂದ ಸಂತೋಷವನ್ನು ಪಡೆಯಬಹುದು. ಹಲವರಿಗೆ ಕೇವಲ ಪ್ರೀತಿಯಿಂದಲೇ ಸಂತೋಷಕ್ಕೆ ಸಿಕ್ಕರೆ, ಇನ್ನು ಕೆಲವರಿಗೆ ಹಣ, ಯಶಸ್ಸು, ಶ್ರೀಮಂತಿಕೆಯನ್ನು ಸಂತೋಷವೆಂದು ಭಾವಿಸುವುದು ಇದೆ. ಎಲ್ಲವೂ ಅವರವರ ಭಾವಕ್ಕೆ ಬಿಟ್ಟ ವಿಚಾರ. ಅದರಲ್ಲೇ ಸಂಬಂಧದಲ್ಲಿ ಸಂತೋಷವಾಗಿರಲು ಏನು ಮಾಡಬೇಕು ಎಂದು ನೀವು ತಿಳಿಯಿರಿ. ಮುಕ್ತ ಸಂವಹನ. ಬದ್ಧತೆ, ನಡವಳಿಕೆ ಅಥವಾ ಒತ್ತಡವನ್ನು ನಿಭಾಯಿಸುವುದಕ್ಕಿಂತಲೂ ಮುಖ್ಯವಾಗಿ ಸಂವಹನವು ಸಂಬಂಧದಲ್ಲಿ ಸಂತೋಷವಾಗಿರಲು ಅಗತ್ಯ ಎಂದು ಅಧ್ಯಯನಗಳು ಹೇಳಿವೆ. ಆರೋಗ್ಯಕರ ಸಂಗಾತಿಗಳು ಜಗಳವನ್ನು ಕಡೆಗಣಿಸುವುದಿಲ್ಲ, ಆದರೆ ಅವರಿಗೆ ಸಂವಹನ ನಡೆಯುವುದು ಹೇಗೆ ಎಂದು ತಿಳಿದಿದೆ. ಸಂತೋಷವಾಗಿರುವ ಸಂಗಾತಿಗಳು ಯಾವಾಗಲೂ ಒಳ್ಳೆಯ ಸಂವಹನ ನಡೆಸುವವರು. ಸಣ್ಣ ವಿಚಾರಗಳನ್ನು ಮರೆಯಬೇಡಿ. ನೀವು ಕಚೇರಿಯಲ್ಲಿ ಇರುವಾಗ ಮಾತ್ರ ಧನ್ಯವಾದ, ತಪ್ಪಾಯಿತು ಎಂದು ಹೇಳಬೇಕಾಗಿಲ್ಲ. ಅದನ್ನು ಸಂಬಂಧದಲ್ಲೂ ಬಳಕೆ ಮಾಡಬೇಕು. ನಿಮ್ಮ ಜೊತೆಗೆ ಹಲವಾರು ವರ್ಷಗಳಿಂದ ಇರುವ ಸಂಗಾತಿಗೆ ತಪ್ಪಾಯಿತು ಎಂದು ಹೇಳಿ ಅಥವಾ ಧನ್ಯವಾದ ಹೇಳಲು ಮರೆಯಬೇಡಿ. ಅದೇ ರೀತಿಯಲ್ಲಿ ಮನೆಗೆ ಬರುವ ಸಂಗಾತಿಯ ಸಂಬಂಧಿಕರಿಗೆ ಕೂಡ ಗೌರವ ನೀಡಿ. ನೀವು ಅವರಿಗೆ ಕೂಡ ತುಂಬ ವಿನಮ್ರವಾಗಿ ಧನ್ಯವಾದ ಹೇಳಿ. ಜೊತೆಯಾಗಿ ವ್ಯಾಯಾಮ ಮಾಡುವಂತಹ ಸಂಗಾತಿಗಳು ಕೇವಲ ಆರೋಗ್ಯಕರ ಆಗಿರುವುದು ಮಾತ್ರವಲ್ಲದೆ ವೈವಾಹಿಕ ಜೀವನದಲ್ಲಿ ಹೆಚ್ಚು ಸಂತೃಪ್ತಿಯ ಇರುವವರು. ವ್ಯಾಯಾಮದ ಸಂದರ್ಭದಲ್ಲಿ ಕೆಲವೊಂದು ಮಾನಸಿಕ ಸಮಸ್ಯೆಗಳನ್ನು ಕಡಿಮೆ ಆಗುವುದು. ಅದೇ ರೀತಿಯಲ್ಲಿ ಅದು ಲೈಂಗಿಕ ಹಾಗೂ ರೊಮ್ಯಾಂಟಿಕ್ ಭಾವನೆಗಳನ್ನು ಉದ್ರೇಕಿಸುವುದು. ಇದರಿಂದ ಜೊತೆಯಾಗಿ ವ್ಯಾಯಾಮ ಮಾಡಿದರೆ ತುಂಬ ಒಳ್ಳೆಯದು. ಪ್ರವಾಸಕ್ಕೆ ಹೋಗಿ. ಸಂಗಾತಿಗಳು ಏಕಾಂಗಿಯಾಗಿ ದೂರ ಪ್ರವಾಸಕ್ಕೆ ಹೋದರೆ ಅದರಿಂದ ಸಂಬಂಧವು ಶಕ್ತಿ ಪಡೆಯುವುದು ಎಂದು ಹೇಳಲಾಗಿದೆ. ಇದರಿಂದ ಸಂಬಂಧದ ಏಕತನಕ್ಕೆ ವಿರಾಮ ಸಿಗುವುದು. ಕೆಲವು ಗುಂಪಾಗಿ ಸ್ನೇಹಿತರ ಜೊತೆಗೆ ಹೊರಗಡೆ ಸುತ್ತಾಡಲು ಹೋಗುವವರು. ಇದು ಸಂಬಂಧವನ್ನು ಬಲಪಡಿಸುವುದು. ಸಂಗಾತಿಯು ಪ್ರವಾಸದಿಂದ ಇನ್ನಷ್ಟು ಶಕ್ತಿ ಪಡೆದುಕೊಂಡರೆ ಅದು ತುಂಬಾ ನೆರವು ನೀಡುವುದು. ನಗು ಎನ್ನುವುದು ಆರೋಗ್ಯಕರ ಅಗತ್ಯ ಸಾಧನ ಎಂದು ಹೇಳಲಾಗಿದೆ. ಇದು ಪ್ರತಿರೋಧಕ ಶಕ್ತಿ ವೃದ್ಧಿಸುವುದು ಮತ್ತು ಎಂಡೋರ್ಫಿನ್ಗೆ ಬಿಡುಗಡೆ ಮಾಡುವುದು. ನಗುವುದರಿಂದ ಮನಸ್ಸು ಹಗುರವಾಗುವುದು ಮತ್ತು ಇದರಿಂದ ದಿನದ ಎಲ್ಲಾ ನೋವನ್ನು ಮರೆತು ನೀವಿಬ್ಬರು ಹೆಚ್ಚು ಸಂತೋಷವಾಗಿರಬಹುದು ಎಂದು ತಜ್ಞರು ಹೇಳಿದರು. ಸಂಗಾತಿಗಳಿಬ್ಬರಿಗೆ ವಯಸ್ಸಾಗುತ್ತಾ ಇರುವಂತೆ ಅವರಲ್ಲಿ ಪ್ರೌಢತೆ ಬರುವುದು ಮತ್ತು ಕೆಲವೊಂದು ಬದಲಾವಣೆಗಳು ಕೂಡ ಕಂಡು ಬರುವುದು. ಹೀಗಾಗಿ ಯಾವುದೇ ಬದಲಾವಣೆಗಳು ಕಂಡು ಬಂದರೆ ಆಗ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಿ. ದೇಹದ ತೂಕ, ನೇರಿಗೆ, ಹೊಟ್ಟೆಯ ಬೋಜು ಇತ್ಯಾದಿಗಳ ಬಗ್ಗೆ ಮಾತನಾಡಲು ಹೋಗಬಾರದು. ಇದರಿಂದ ಜಗಳಗಳು ಆಗಬಹುದು. ಫ್ರೆಂಡ್ಸ್, ಈ ಸ್ಟೋರಿ ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು.